9 ಗಂಟೆ ತನಕನೂ ಇಡೀ ದಿನ ನಿರಂತರ ಸಂಗೀತ, ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಮತ್ತೆ ನಮ್ಮ ಅಲಂಕಾರ ಸಂಗೀತ ವಿದ್ಯಾಲಯದ ಸಂಗೀತ ಶಾಲೆಯ 5ನೇ ವರ್ಷದ ವಾರ್ಷಿಕೋತ್ಸವ, ಹಾಗೆ ನಮ್ಮ ಗುರುಗಳಾದ ಪರಮ ಪೂಜ್ಯ ಗಾನಯೋಗಿ ಶಿವಯೋಗಿ ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರ 82ನೇ ಹಾಗೂ ಪದ್ಮಭೂಷಣ ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ ಗವಾಯಿಗಳವರ 16ನೆಯ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಸಂಗೀತೋತ್ಸವವನ್ನ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಈ ಕಾರ್ಯಕ್ರಮನ ನಾವು ಆಗಸ್ಟ್ ತಿಂಗಳಲ್ಲಿ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡ್ತಾ ಹೋಗ್ತೇವೆ. ಏನಂದ್ರೆ ನಮ್ಮ ಕಾರ್ಯಕ್ರಮದ ಉದ್ದೇಶ ನಮ್ಮ ಭಾರತೀಯ ಶಾಸ್ತ್ರೀಯ ಸಂಗೀತವನ್ನು ಪರಂಪರೆಯನ್ನ ಬೆಳೆಸುವ ನಿಟ್ಟಿನಲ್ಲಿ ಮುಖ್ಯವಾಗಿ, ಯಾಕಂದ್ರೆ ಈಗಿನ ಕಲ್ಚರಲ್ಲಿ, ಈಗಿನ ದಿನಮಾನಗಳಲ್ಲಿ ಸಾಹಿತ್ಯಿಕವಾಗಲಿ ಹಾಗೆ ಸಂಗೀತ ಕಾರ್ಯಕ್ರಮ ಆಗಲಿ ನಮ್ಮ ಶಿವಮೊಗ್ಗ ನಗರ ಸಾಂಸ್ಕೃತಿಕ ಕಲೆಗಳಿಂದ ತುಂಬಿರಬೇಕು. ಯಾಕಂದ್ರೆ ನೀವು ನೋಡ್ತಿದ್ದೀರಿ ಇತ್ತೀಚೆಗೆ ಒಳ್ಳೆ ಕಾರ್ಯಕ್ರಮಗಳು ನಮ್ಮ ಶಿವಮೊಗ್ಗ ನಗರದಲ್ಲಿ ನಡೀತಾ ಇದೆ. ಯಾಕಂದ್ರೆ ಇತ್ತೀಚೆಗೆ ನಮ್ಮ ಇಲ್ಲಿ ಶಶಿ ಮಂಗಳಗಾರ್ ಸರ್ ಅವರಿದ್ದಾರೆ, ಹಾಗೆ ಮರಿಯಪ್ಪ ಸರ್ ಅವರಿದ್ದಾರೆ, ಶರತ್ ಮರಿಯಪ್ಪ ಸರ್ ಅವರಿದ್ದಾರೆ. ತುಂಬಾ ದೊಡ್ಡ ಕಾರ್ಯಕ್ರಮ ಇತ್ತೀಚೆಗೆ ಭಾನುವಾರ ಮಾಡಿದ್ರು ಅವರು, ತುಂಬಾ ಒಳ್ಳೆ ಕಾರ್ಯಕ್ರಮ ಮಾಡಿದ್ರು ಅವರು ರಂಗನಗರದಲ್ಲಿ. ಇದೇ ರೀತಿ ಸಂಗೀತ ಕಾರ್ಯಕ್ರಮಗಳು, ಯಾವುದೋ ಒಂದು ಸಂಗೀತ ಆಗ್ಲಿ, ಶಾಸ್ತ್ರೀಯ ಸಂಗೀತ ಆಗ್ಲಿ, ಭಕ್ತಿ ಸಂಗೀತ ಆಗ್ಲಿ, ಎಲ್ಲ ಒಂದು ಸಂಗೀತದ ಒಂದು ಕುಟುಂಬ ಇದ್ದಂಗೆ. ಹಾಗೆ ನಾವು ಶಾಸ್ತ್ರೀಯ ಸಂಗೀತದ ಪರಂಪರೆ ಉಳಿಸೋಗೋಸ್ಕರ ನಮ್ಮ ದೇಶಕ್ಕೆ, ನಮ್ಮ ನಾಡಿಗೆ ಪುಟ್ಟರಾಜ ಗವಾಯಿಗಳು, ಪಂಚಾಕ್ಷರ ಗವಾಯಿಗಳು ನಮ್ಮ ಗುರುಗಳು. ಯಾಕಂದ್ರೆ ಅವರಿಂದ ಇವತ್ತು ನಮ್ಮ ಕರ್ನಾಟಕದಲ್ಲಿ ಶಾಸ್ತ್ರೀಯ ಸಂಗೀತ ಈ ಮಟ್ಟಕ್ಕೆ ತುಂಬಾ ಹರಡಿದೆ. ಸೊ ಹಂಗಾಗಿ ಅವರ ನೆನಪಲ್ಲಿ ನಾವು ಅವ್ರನ್ನ ಪ್ರತಿ ವರ್ಷವೂ ನಾವೊಂದು ಸ್ಮರಿಸ್ಕೊಂಡು ನಮ್ಮ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಎಲ್ಲ ವಿದ್ಯಾರ್ಥಿಗಳು, ಈ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಹಾಡ್ತಾ ಹೋಗ್ತಾರೆ ಬೆಳಗಿನಿಂದ. ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಅವತ್ತು ದಿವ್ಯ ಸಾನ್ನಿಧ್ಯದಲ್ಲಿ ಮತ್ತು ಉದ್ಘಾಟನೆಯಲ್ಲಿ ಪೂಜ್ಯ ಶ್ರೀ ನಾದಮಯಾನಂದನಾಥ ಸ್ವಾಮಿಗಳು, ಆದಿಚುಂಚನಗಿರಿ ಶಾಖಾಮಠ ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಉದ್ಘಾಟನೆಯಲ್ಲಿ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ, ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಅತಿಥಿ, ಪ್ರತಿ ವರ್ಷವೂ ನಾವು ಒಬ್ರು ಸಂಗೀತ ಕಲಾವಿದರಿಗೆ, ದಿಗ್ಗಜರಿಗೆ, ಒಬ್ರು ಸಂಗೀತದಲ್ಲಿ, ಶಾಸ್ತ್ರೀಯ ಸಂಗೀತದಲ್ಲಿ ಸಾಧನೆ ಮಾಡಿದಂತ ಒಬ್ರು ಸಂಗೀತಗಾರರಿಗೆ ಪ್ರಶಸ್ತಿ ಕೊಡ್ತೇವೆ ನಮ್ಮ ಗುರುಗಳ ಹೆಸರ ಮೇಲೆ. 2026ನೇ ಸಾಲಿನ ಶ್ರೀ ಗುರು ಪುಟ್ಟರಾಜ ಕೃಪಾಭೂಷಣ ಪ್ರಶಸ್ತಿಯನ್ನು ನಾವು ಈ ಸಲ ಪಂಡಿತ್ ಶಾಂತಲಿಂಗಪ್ಪ ದೇಸಾಯಿ ಕಲ್ಲೂರು, ಅಂತಾರಾಷ್ಟ್ರೀಯ ತಬಲಾ ಕಲಾವಿದರು ಇವರು, ಧಾರವಾಡದವರು, ಆಕಾಶವಾಣಿ ಮತ್ತೆ ದೂರದರ್ಶನದ ಟಾಪ್ ಆರ್ಟಿಸ್ಟ್, ಬಹಳ ದೊಡ್ಡ ಕಲಾವಿದರು, ಬಹಳ ಹಿರಿಯರು. ಅವರಿಗೆ ನಾವು ಈ ವರ್ಷದ ಪ್ರಶಸ್ತಿ, ನಮ್ಮ ಗುರುಗಳ ಹೆಸರ ಮೇಲೆ ಪ್ರಶಸ್ತಿಯನ್ನು ಅವರಿಗೆ ಕೊಟ್ಟು ಅವರಿಗೆ ನಮ್ಮ ಸಂಸ್ಥೆಯ ವತಿಯಿಂದ ಗೌರವಿಸ್ತಾ ಇದ್ದೀವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಎಸ್ ರುದ್ರೇಗೌಡರು ಸರ್ ಅವರು, ಮಾಜಿ ವಿಧಾನ ಪರಿಷತ್ ಸದಸ್ಯರು ಹಾಗೂ ಉದ್ಯಮಿಗಳು, ಅವರು ನಮ್ಮೊಟ್ಟಿಗೆ ಮುಖ್ಯ ಅತಿಥಿಯಲ್ಲಿ ಅವರು ಇರ್ತಾರೆ. ಮತ್ತೆ ಅಧ್ಯಕ್ಷತೆಯಲ್ಲಿ ನಮ್ಮ ಗುರುಗಳಾದಂತ ಉಸ್ತಾದ್ ಹುಮಾಯೂನ್ ಹರ್ಲಾಪುರ್ ಸರ್ ಅವರು ನಮ್ಮೊಟ್ಟಿಗೆ ಅಧ್ಯಕ್ಷತೆಯಲ್ಲಿದ್ದಾರೆ. ಹಾಗೆ ನಿಮ್ಮ ಎಲ್ಲರ ಸಹಕಾರ, ಪತ್ರಿಕೋದ್ಯಮ, ನೀವೆಲ್ಲ ನಿಮ್ಮದೇ ಕಾರ್ಯಕ್ರಮ. ಯಾಕಂದ್ರೆ ನಾವೊಂದು ಶಾಸ್ತ್ರೀಯ ಸಂಗೀತವನ್ನು ಬೆಳೆಸೋ ನಿಟ್ಟಿನಲ್ಲಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಪ್ರತಿ ವರ್ಷನೂ ಆಯೋಜನೆ ಮಾಡ್ಕೊಳ್ತಾ ಇದ್ದೀವಿ. ಮುಖ್ಯವಾಗಿ ಯಾಕಂದ್ರೆ ನಮ್ಮೊಟ್ಟಿಗೆ ನಮ್ಮ ಒಂದು ತಂಡ ಇದೆ. ನಮ್ಮ ಶಶಿ ಅಣ್ಣ ಆಗಿರ್ಲಿ, ನಮ್ಮ ವಿನಾಯಕ್ ಸಾಗರ್ ಸರ್ ಅವರು ತಬಲಾ ಕಲಾವಿದರು, ಬಹಳ ಒಳ್ಳೆಯ ಆರ್ಟಿಸ್ಟ್ ಅವರು. ಹಾಗೆ ನಮ್ಮ ಮಂಜುನಾಥ್ ಶೆಟ್ಟಿ ಸರ್ ಅವರು ಶುಭಂ ಹೋಟೆಲ್, ಅವರೆಲ್ಲರ ಸಹಕಾರ ಬಹಳ ಇದೆ. ಮತ್ತೆ ಶರತ್ ಮರಿಯಪ್ಪ ಸರ್ ಆಗ್ಲಿ, ಮತ್ತೆ ಸಿದ್ದೇಶ್ ಬಡಿಗೇರ್ ಒಳ್ಳೆ ಹಾರ್ಮೋನಿಯಂ ವಾದಕರು, ಮತ್ತೆ ಶಶಿಕಾಂತ್ ನಮ್ಮ ಶಿಷ್ಯರು, ಮತ್ತೆಲ್ಲ ಕಾರ್ತಿಕೇಯ, ಈ ತರ ನಮ್ಮ ಶಿಷ್ಯ ಬಳಗ ಒಂದು ಶಿವಮೊಗ್ಗ ನಗರದಲ್ಲಿ ತುಂಬಾ ಒಳ್ಳೆ ಇದೆ. ಹಾಗೆ ನನ್ನ ಸಹೋದರರು ನೌಶಾದ್ ಅರ್ಲಾಪುರ್ ಮತ್ತೆ ನಾನು ಸೇರಿ ನಮ್ಮ ತಂಡದ ಒಡಗೂಡಿ ಈ ಕಾರ್ಯಕ್ರಮವನ್ನು ಪ್ರತಿ ವರ್ಷ ನಾವು ಆಯೋಜನೆ ಮಾಡ್ತೇವೆ. ಮುಖ್ಯವಾಗಿ ನಿಮ್ಮ ಪತ್ರಿಕೋದ್ಯಮ ಸಹಕಾರ ಇದ್ರೆ ನಾವು ಇನ್ನೂ ಶಿವಮೊಗ್ಗದಲ್ಲಿ ಶಾಸ್ತ್ರೀಯ ಸಂಗೀತವನ್ನು ಇನ್ನೂ ಮೇಲ್ಮಟ್ಟಕ್ಕೆ, ಇನ್ನೂ ತುಂಬಾ ದೊಡ್ಡ ಪೂನಾ, ಮುಂಬೈ ಅಂತ ದೊಡ್ಡ ಸಂಗೀತಗಾರಗಳನ್ನ ಶಿವಮೊಗ್ಗ ನಗರಕ್ಕೆ ಕರೆಸಬಹುದು. ಶಿವಮೊಗ್ಗ ನಗರದಲ್ಲಿ ಈಗ ಯಾಕಂದ್ರೆ ಮುಖ್ಯವಾಗಿ ಒಂದು ಪಾಯಿಂಟ್ ನಾನು ಹೇಳಬಲ್ಲೆ, ಧಾರವಾಡ ಮತ್ತು ಹುಬ್ಬಳ್ಳಿ, ನಮ್ಮ ಕರ್ನಾಟಕದಲ್ಲಿ ಗದಗ್, ಧಾರವಾಡ, ಹುಬ್ಬಳ್ಳಿಯಲ್ಲಿ ಶಾಸ್ತ್ರೀಯ ಸಂಗೀತದ ತವರೂರು ಅಂತಾರೆ ಅಲ್ಲಿ. ಯಾಕಂದ್ರೆ ಪಂಡಿತ ಭೀಮಸೇನ್ ಜೋಶಿ ಅವರು, ಪಂಡಿತ ಬಸವರಾಜ್ ರಾಜಗುರುಗಳು, ಪಂಡಿತ ಮಲ್ಲಿಕಾರ್ಜುನ್ ಗೊತ್ತಿದೆ ನಿಮಗೆಲ್ಲ, ದೊಡ್ಡ ಪಂಡಿತ ನಮ್ಮ ಗುರುಗಳು ಪುಟ್ಟರಾಜ ಗವಾಯಿಗಳು, ಪದ್ಮಶ್ರೀ ಪಂಡಿತ ಎಂ ವೆಂಕಟೇಶ್ ಕುಮಾರ್ ಸರ್, ಆಮೇಲೆ ನಮ್ಮ ಗುರುಗಳು ಸೋಮನಾಥ್ ಮರಡೂರ್ ಅವರು, ಈ ತರ ದೊಡ್ಡ ಬಸವರಾಜ ರಾಜಗುರುಗಳು, ದೊಡ್ಡವರು ಸಂಗೀತಗಾರ ಗಂಗೂಬಾಯಿ ಹಂಗೆಲ್ ಅವರು, ಈ ರೀತಿ ದೊಡ್ಡ ಸಂಗೀತಗಾರರ ತವರೂರು ಧಾರವಾಡ. ನಾಳೆ ದಿನ ಶಿವಮೊಗ್ಗ ನಗರವು ಶಿವಮೊಗ್ಗ ನಗರದಲ್ಲೂ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಇದೆ ರೀ,
ಅಲ್ಲಿ ಎಲ್ಲ ವಿನಾಯಕ್ ಸಾಗರ್ ಅವರು, ಹರ್ಲಾಪುರ್ ಬ್ರದರ್ಸು, ಹಾಗೆ ಅವರೆಲ್ಲ ಟೀಮ್ ಇದೆ, ಅಲ್ಲಿ ಒಂದು ದೊಡ್ಡ ಟೀಮ್ ಇದೆ. ಅವರೆಲ್ಲ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಈ ತರ ಬೆಳೆಸ್ತಾ ಇದ್ದಾರೆ ಶಿವಮೊಗ್ಗ ನಗರದಲ್ಲೂ ಅಂತ. ಈ ರೀತಿ ಮುಂದೆ ಆಗ್ಲಿ, ಅದಕ್ಕೆಲ್ಲರ ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರು, ಸ್ನೇಹಿತರು, ನೀವೆಲ್ಲ ನಿಮ್ಮ ಸಹಕಾರ ಇದ್ರೆ ನಾಳೆ ದಿನ ಧಾರವಾಡ, ಮುಂಬೈ, ಪೂನಾದಂಗೆ ನಮ್ಮ ಶಿವಮೊಗ್ಗ ನಗರವು ಶಾಸ್ತ್ರೀಯ ಸಂಗೀತದಲ್ಲಿ ಮೇಲ್ಮಟ್ಟಕ್ಕೆ ಹೋಗ್ತದೆ ಅಂತ ನನ್ನ ಅನಿಸಿಕೆ, ನನ್ನ ಭಾವನೆ. ಹಾಗಾಗಿ ತುಂಬಾ ನಿಮ್ಮ ಸಹಕಾರ ದಯವಿಟ್ಟು ನಮ್ಮ ಸಂಸ್ಥೆ